ಇಂದು ನೀವು ಕೇಳಲಿರುವ ಕಥೆ ಯಾವುದೋ ಬಾಲಿವುಡ್ ಪೊಲಿಟಿಕಲ್ ಥ್ರಿಲ್ಲರ್ಗಿಂತ ಕಡಿಮೆ ಏನಲ್ಲ. ಅಷ್ಟೇ ಏಕೆ, ಬಹುಶಃ ಅದಕ್ಕಿಂತಲೂ ಹೆಚ್ಚು ಆಘಾತಕಾರಿಯಾಗಿದೆ. ಕಲ್ಪಿಸಿಕೊಳ್ಳಿ, ಭಾರತದ ಸಂಸತ್ತು, ಸರಿಯಾಗಿ ಹಿಂದಿ ಮಾತನಾಡಲು ಬಾರದ ಒಬ್ಬ ನಾಯಕ, ಯಾವುದೇ ದೊಡ್ಡ ರಾಷ್ಟ್ರೀಯ ಜನಬೆಂಬಲ ಇಲ್ಲ ವ್ಯಕ್ತಿ, ಸದನದಲ್ಲಿ ಕುಳಿತಲ್ಲೇ ಆಗಾಗ ತೂಕಡಿಸುತ್ತಾ ಕಾಣಿಸಿಕೊಳ್ಳುವರು. ಮಾಧ್ಯಮಗಳು ಅವರನ್ನು ನೋಡಿ ತಮಾಷೆ ಮಾಡುತ್ತಿವೆ. ದೆಹಲಿಯ ದೊಡ್ಡ ದೊಡ್ಡ ಪತ್ರಕರ್ತರು ಅವರನ್ನು ನಿದ್ದೆ ಮಾಡುವ ಪ್ರಧಾನಿ ಎಂದು ಕರೆಯುತ್ತಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಈ ವ್ಯಕ್ತಿ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನ ಮಂತ್ರಿಯಾಗುತ್ತಾರೆ. ಇದು ಜೋಕಲ್ಲ, ಇದು 1996ರ ಸತ್ಯ. ಇದನ್ನು ಇಂದು ನಾವು ಬಹುತೇಕ ಮರೆತು ಬಿಟ್ಟಿದ್ದೇವೆ. ಆದರೆ ಇದು ಕೇವಲ ಆರಂಭವಷ್ಟೇ. ಅಸಲಿ ಶಾಕಿಂಗ್ ವಿಚಾರ ಈಗ ಬರಲಿದೆ. ದೆಹಲಿಯ ಅಧಿಕಾರದ ಕಾರಿಡಾರ್ಗಳಲ್ಲಿ ಬಹಳ ಜಾಣ್ಮೆಯಿಂದ ಹೂತು ಹಾಕಲ್ಪಟ್ಟ ಒಂದು ಸತ್ಯ: ಪ್ರಧಾನಿಯಾಗುವವರು ಅತ್ಯಂತ ಶಕ್ತಿಶಾಲಿ ಆಗಿರಬೇಕು, ಅತಿ ಹೆಚ್ಚು ರ್ಯಾಲಿಗಳನ್ನು ಮಾಡಿರಬೇಕು ಎಂದು ನಾವು ಸಾಮಾನ್ಯವಾಗಿ ಭಾವಿಸುತ್ತೇವೆ. ಆದರೆ ಈ ಕಥೆ ಮಾಸ್ಟರ್ ಮೈಂಡ್ ರೇಸ್ನಲ್ಲೇ ಇರಲಿಲ್ಲ ಎಂದು ನಾನು ನಿಮಗೆ ಹೇಳಿದರೆ ನಿಮಗೇನನ್ನಿಸುತ್ತದೆ? ಇದು ಕೇವಲ ಅದೃಷ್ಟದ ಆಟವೇ, ಅಥವಾ ಯಾವುದೋ ಆಳವಾದ ಕರಾಳ ರಾಜಕೀಯ ಸಂಚಿನ ಭಾಗವೇ? ಯಾವುದೋ ಬೇರೆದೇ ಮಣ್ಣಿನಿಂದ ಮಾಡಲ್ಪಟ್ಟ ವ್ಯಕ್ತಿಯೊಬ್ಬ ಈ ಸಂಚಿನ ದಾಳವಾದರ? ಕರ್ನಾಟಕದ ಹಾಸನ ಜಿಲ್ಲೆಯಲ್ಲೊಂದು ಪುಟ್ಟ ಹಳ್ಳಿ ಇದೆ, ಹರದನಹಳ್ಳಿ. ಅಲ್ಲಿನ ಸ್ಥಳೀಯ ಪತ್ರಿಕೆಯ ಹಿರಿಯ ವರದಿಗಾರ ರಮೇಶ್ ದಶಕಗಳ ಕಾಲ ಈ ನಾಯಕನ್ನು ಹತ್ತಿರದಿಂದ ಕಂಡಿದ್ದರು. ರಮೇಶ್ ನೆನಪಿಸಿಕೊಳ್ಳುತ್ತಾರೆ, 1980ರ ದಶಕದಲ್ಲಿ ದೆಹಲಿಯಲ್ಲಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಅಬ್ಬರವಿತ್ತು. ಆದರೆ ಹಾಸನದಲ್ಲಿ ಒಬ್ಬ ವ್ಯಕ್ತಿ ರೈತರ ಜೊತೆ ನೆಲದ ಮೇಲೆ ಕುಳಿತು ರಾಗಿ ಮುದ್ದೆ ತಿನ್ನುತ್ತಿದ್ದರು. ತಾವು ಇಂಟರ್ವ್ಯೂ ಮಾಡುತ್ತಿರುವ ಈ ಮಣ್ಣಿನ ಮಗ ಒಂದು ದಿನ ಕೆಂಪುಕೋಟೆಯ ಮೇಲೆ ನಿಂತು ತ್ರಿವರ್ಣ ಧ್ವಜ ಹಾರಿಸುತ್ತಾರೆ ಎಂದು ರಮೇಶ್ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮನ್ನು ರಮೇಶ್ ಅವರ ಜಾಗದಲ್ಲಿಟ್ಟು ನೋಡಿ. ತನ್ನ ರಾಜ್ಯದ ಹೊರಗೆ ಯಾರೂ ಗುರುತಿಸದ ಒಬ್ಬ ರಾಜಕಾರಣಿ ನಿಮಗೆ ತಿಳಿದಿದ್ದಾರೆ. ಅವರು ದೆಹಲಿಯ ಥಳಕು ಬಳಕಿನಿಂದ ಯಾವಾಗಲೂ ದೂರವಿದ್ದವರು. ಹಠಾತ್ತನೆ ನಿಮ್ಮ ನ್ಯೂಸ್ ರೂಮ್ನಲ್ಲಿ ಅದೇ ವ್ಯಕ್ತಿ ದೇಶದ ಮುಂದಿನ ಪ್ರಧಾನಿ ಎಂಬ ಫ್ಲಾಶ್ ನ್ಯೂಸ್ ಬರುತ್ತದೆ. ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ? ಶಾಕ್. ನಂಬಲು ಅಸಾಧ್ಯವೇ? ಹೌದು, ಇಡೀ ದೇಶದ ಪ್ರತಿಕ್ರಿಯೆಯೂ ಇದೇ ಆಗಿತ್ತು. ಆದರೆ ಪ್ರಶ್ನೆ ಇರುವುದು, ಒಬ್ಬ ಕನ್ನಡ ಮಾತನಾಡುವ ರೈತ ದೆಹಲಿಯ ಅಧಿಕಾರದ ಆ ಕ್ರೂರ ಕಾರಿಡಾರ್ಗಳನ್ನು ತಲುಪಿದ್ದು ಹೇಗೆ? ಇದಕ್ಕಾಗಿ ನಾವು ಸಮಯದ ಚಕ್ರವನ್ನು ಸ್ವಲ್ಪ ಹಿಂದಕ್ಕೆ ಉರುಳಿಸಬೇಕು. ವರ್ಷ 1996 ಮೇ ತಿಂಗಳು. ದೆಹಲಿಯ ಬಿಸಿಲು ಏರುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ದೇಶದ ರಾಜಕೀಯ ಬಿಸಿಯಾಗಿತ್ತು. ಚುನಾವಣಾ ಫಲಿತಾಂಶಗಳು ಬಂದಿದ್ದವು. ಆ ಫಲಿತಾಂಶ ದೇಶವನ್ನೇ ದಂಗಾಗಿಸಿತ್ತು. ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ. ಅತಂತ್ರ ಲೋಕಸಭೆ. ಪ್ರತಿಯೊಬ್ಬರೂ ರಾಜನಾಗಲು ಬಯಸುತ್ತಿದ್ದ ಸಂಸತ್ತು ಅದು. ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ರಚಿಸಿದರು. ಆದರೆ ಆ ಸರ್ಕಾರ ನಡೆದಿದ್ದು ಕೇವಲ 13 ದಿನ ಮಾತ್ರ. ವಾಜಪೇಯಿಯವರು ಸಂಸತ್ತಿನಲ್ಲಿ ಐತಿಹಾಸಿಕ ರಾಜೀನಾಮೆ ನೀಡಿದಾಗ ಇಡೀ ದೇಶ ಸ್ತಬ್ಧವಾಯಿತು. ತದನಂತರ ನಡೆದದ್ದು ಭಾರತೀಯ ಪ್ರಜಾಪ್ರಭುತ್ವ ಇತಿಹಾಸದ ಅತ್ಯಂತ ರೋಚಕ ಡ್ರಾಮಾ. ಅಧಿಕಾರದ ಕುರ್ಚಿ ಖಾಲಿ ಇತ್ತು. ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು 13 ಬೇರೆ ಬೇರೆ ಪಕ್ಷಗಳ ನಾಯಕರು ಒಬ್ಬರನ್ನೊಬ್ಬರು ಕೆಕ್ಕರಿಸಿ ನೋಡುತ್ತಿದ್ದರು. ಇವು ಸಣ್ಣ ಪುಟ್ಟ ಪಕ್ಷಗಳಾಗಿರಲಿಲ್ಲ. ಇವರೆಲ್ಲರೂ ತಮ್ಮ ತಮ್ಮ ರಾಜ್ಯಗಳ ಅಧಿಪತಿಗಳಾಗಿದ್ದ ಪ್ರಾದೇಶಿಕ ನಾಯಕರು. ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್, ಎನ್ ಚಂದ್ರಬಾಬು ನಾಯ್ಡು, ಜಿ.ಕೆ. ಮೂಪನಾರ್. ಒಂದು ಕೊಠಡಿಯಲ್ಲಿ 13 ಹಸಿದ ಸಿಂಹಗಳು. ಆದರೆ ಕುರ್ಚಿ ಮಾತ್ರ ಒಂದೇ. ಈಗ ಇಲ್ಲಿ ಒಂದು ಸತ್ಯ ಸಂಗತಿ ಬರುತ್ತದೆ. ಇದು ಯಾವ ಪುಸ್ತಕದಲ್ಲೂ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಎಚ್.ಡಿ. ದೇವೇಗೌಡರನ್ನು ಈ 13 ಸಿಂಹಗಳು ತಮ್ಮ ಮೊದಲ ಆಯ್ಕೆಯಾಗಿ ಆರಿಸಿದರು ಎಂದು ನೀವು ಭಾವಿಸಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಅವರು ಈ ರೇಸ್ನಲ್ಲೇ ಇರಲಿಲ್ಲ. ಅವರು ಪ್ರಧಾನಿ ಹುದ್ದೆಗೆ ಮೊದಲ, ಎರಡನೇ, ಮೂರನೇ, ಅಷ್ಟೇ ಏಕೆ 4ನೇ ಆಯ್ಕೆಯೂ ಆಗಿರಲಿಲ್ಲ. ಯುನೈಟೆಡ್ ಫ್ರಂಟ್ ನಾಯಕರು ಮೊದಲು ವಿ.ಪಿ. ಸಿಂಗ್ ಅವರಲ್ಲಿ ವಿನಂತಿಸಿದರು. ಅವರು ನೇರವಾಗಿ ನಿರಾಕರಿಸಿದರು. ನಂತರ ಅವರು ಪಶ್ಚಿಮ ಬಂಗಾಳದ ದಿಗ್ಗಜ ಕಮ್ಯುನಿಸ್ಟ್ ನಾಯಕ ಜ್ಯೋತಿ ಬಸು ಅವರ ಬಳಿ ಹೋದರು. ಬಸು ಅವರು ಬಹುತೇಕ ಸಿದ್ಧರಾಗಿದ್ದರು. ಆದರೆ ಅವರದೇ ಪಕ್ಷ ಸಿಪಿಎಂನ ಪಾಲಿಟ್ ಬ್ಯೂರೋ ಸಭೆಯಲ್ಲಿ ಅವರನ್ನು ತಡೆಯಲಾಯಿತು. ಈಗ ಕುರ್ಚಿ ಮತ್ತೆ ಖಾಲಿ. ಒತ್ತಡ ಹೆಚ್ಚಾಗುತ್ತಿತ್ತು. ಮುಲಾಯಂ ಸಿಂಗ್ ಹೆಸರು ಬಂದಾಗ ಲಾಲು ಯಾದವ್ ಅಡ್ಡಗೋಡೆಯಂತೆ ನಿಂತರು. ಲಾಲು ಅವರ ಹೆಸರು ಬಂದಾಗ ಶರದ್ ಯಾದವ್ ಆಕ್ರೋಶಗೊಂಡರು. ದೆಹಲಿಯ ಮುಚ್ಚಿದ ಕೊಠಡಿಯಲ್ಲಿ ಈ ನಾಯಕರು ಒಬ್ಬರ ದಾರಿಯನ್ನು ಇನ್ನೊಬ್ಬರು ಎಷ್ಟು ಅಡ್ಡಗಟ್ಟಿದರೆಂದರೆ ಯಾವುದೇ ಆಯ್ಕೆಗಳೇ ಉಳಿಯಲಿಲ್ಲ. ಸಮಯ ಕಳೆಯುತ್ತಿತ್ತು. ದೇಶದಲ್ಲಿ ಪ್ರಧಾನಿಯೇ ಇರಲಿಲ್ಲ. ಆಗಲೇ ಇದ್ದಕ್ಕಿದ್ದಂತೆ ಒಂದು ಹೆಸರು ಕೇಳಿಬಂತು. ಕರ್ನಾಟಕದ ಮುಖ್ಯಮಂತ್ರಿಯ ಹೆಸರು. ಎಚ್.ಡಿ. ದೇವೇಗೌಡ. ಯಾಕೆ? ಅವರು ಅತ್ಯಂತ ಸಮರ್ಥರಾಗಿದ್ದಕ್ಕೆ? ಅಲ್ಲ. ಅವರ ಬಳಿ ಅತಿ ಹೆಚ್ಚು ಸಂಸದರಿದ್ದಕ್ಕೆ? ಅದೂ ಅಲ್ಲ. ಸ್ವಲ್ಪ ತಾಳಿ, ಯೋಚಿಸಿ. ರಾಜಕೀಯದಲ್ಲಿ ಯಾರಾದರೂ ನಿಸ್ವಾರ್ಥವಾಗಿ ಇನ್ನೊಬ್ಬರನ್ನು ಬೆಳೆಸುತ್ತಾರೆಯೇ? ಎಂದಿಗೂ ಇಲ್ಲ. ದೇವೇಗೌಡರನ್ನು ಅವರು ಶಕ್ತಿಶಾಲಿ ಎಂಬ ಕಾರಣಕ್ಕೆ ಆರಿಸಲಿಲ್ಲ. ಬದಲಿಗೆ ದೆಹಲಿಯ ಆ ಕುತಂತ್ರಿ ನಾಯಕರಿಗೆ ದೇವೇಗೌಡರು ಅತ್ಯಂತ ದುರ್ಬಲ ವ್ಯಕ್ತಿಯಾಗಿ ಕಂಡರು ಎಂಬ ಕಾರಣಕ್ಕೆ ಆರಿಸಿದರು. ಕರ್ನಾಟಕದ ಈ ಮುಗ್ಧ ರೈತ ನಮ್ಮ ಬೆರಳ ತುದಿಯಲ್ಲಿ ಕುಣಿಯುತ್ತಾನೆ ಎಂದು ಅವರು ಭಾವಿಸಿದ್ದರು. ಅವರಿಗೆ ಹಿಂದಿಯೂ ಬರುವುದಿಲ್ಲ. ದೆಹಲಿಯ ಲಾಬಿಯ ಭಾಗವೂ ಅವರಲ್ಲ. ಇವರನ್ನು ನಾವು ಸೂತ್ರದ ಬೊಂಬೆ ಮಾಡಿಕೊಳ್ಳಬಹುದು ಎಂದುಕೊಂಡರು. ದೇವೇಗೌಡರು ದೆಹಲಿಗೆ ಬಂದರು. ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಆದರೆ ದೆಹಲಿಯವನ್ನು ಸ್ವಾಗತಿಸಿದ್ದು ಹೇಗೆ? ಬಹಳ ಕ್ರೂರವಾಗಿ. ದೆಹಲಿಯ ಎಲೈಟ್ ಮಾಧ್ಯಮಗಳು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಮಾತನಾಡುವ ನಾಯಕರನ್ನು ಕಂಡು ಅಭ್ಯಾಸವಿದ್ದ ಪತ್ರಕರ್ತರು ದೇವೇಗೌಡರನ್ನು ಎಂದಿಗೂ ಸ್ವೀಕರಿಸಲೇ ಇಲ್ಲ. ಸಂಸತ್ತಿನಲ್ಲಿ ಅವರು ಭಾಷಣ ಮಾಡುವಾಗ ಅವರ ಉಚ್ಚಾರಣೆಯನ್ನು ನೋಡಿ ತಮಾಷೆ ಮಾಡಲಾಯಿತು. ಅವರು ಯಾವುದಾದರೂ ಮೀಟಿಂಗ್ನಲ್ಲಿ ಕಣ್ಣು ಮುಚ್ಚಿದರೆ ಮರುದಿನ ಪತ್ರಿಕೆಯ ಮುಖಪುಟದಲ್ಲಿ ಆ ಫೋಟೋ ಬರುತ್ತಿತ್ತು. ಅವರಿಗೆ ಸ್ಲೀಪಿಂಗ್ PM, ನಿದ್ರಿಸುವ ಪ್ರಧಾನಿ ಎಂಬ ಪಟ್ಟ ಕಟ್ಟಲಾಯಿತು.
ಆದರೆ ಅವರ ನೋಡಿ ನಗುತ್ತಿದ್ದವರು ಒಂದು ದೊಡ್ಡ ವಿಷಯವನ್ನು ಮರೆತಿದ್ದರು. ಇಲ್ಲೇ ಈ ಕಥೆಯ ದೊಡ್ಡ ಟ್ವಿಸ್ಟ್ ಇರುವುದು. ರಮೇಶ್ ಇಂದಿಗೂ ಹಾಸನದಲ್ಲಿ ಕುಳಿತು ಈ ಕಥೆ ಹೇಳುವಾಗ ಮುಗುಳ್ನಗುತ್ತಾರೆ. ಅವರು ಹೇಳುತ್ತಾರೆ, ಒಬ್ಬ ರೈತ ಹೊಲದಲ್ಲಿ ಶಾಂತವಾಗಿ ಕಣ್ಣು ಮುಚ್ಚಿ ಕುಳಿತಿದ್ದಾನೆ ಎಂದರೆ ಅವನು ನಿದ್ದೆ ಮಾಡುತ್ತಿದ್ದಾನೆ ಎಂದಲ್ಲ. ಅವನು ಗಾಳಿಯ ದಿಕ್ಕನ್ನು ಗಮನಿಸುತ್ತಿದ್ದಾನೆ, ಹವಾಮಾನದ ಬದಲಾವಣೆಯನ್ನು ಅಳೆಯುತ್ತಿದ್ದಾನೆ ಎಂದರ್ಥ. ದೇವೇಗೌಡರು ಕಣ್ಣು ಮುಚ್ಚಿ ಕುಳಿತು ವಾಸ್ತವವಾಗಿ ದೆಹಲಿಯ ಆ ಕುತಂತ್ರದ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಇಂದು ನೀವು ಸಂಚರಿಸುವ ದೆಹಲಿ ಮೆಟ್ರೋಗೆ ಅಡಿಪಾಯ ಹಾಕಿದ್ದು ಇದೇ ಸ್ಲೀಪಿಂಗ್ ಪಿಎಂ ಕಾಲದಲ್ಲಿ ಎಂಬುದು ನಿಮಗೆ ತಿಳಿದಿದೆಯೇ? ಭಾರತದ ಆರ್ಥಿಕತೆಗೆ ವೇಗ ನೀಡಿದ ಪಿ ಚಿದಂಬರಂ ಅವರ ಪ್ರಸಿದ್ಧ ಡ್ರೀಮ್ ಬಜೆಟ್ ಬಂದಿದ್ದು ಇದೇ ದೇವೇಗೌಡರ ಸರ್ಕಾರದ ಅವಧಿಯಲ್ಲಿ ಎಂಬುದು ಗೊತ್ತೇ? ಇವೆಲ್ಲಕ್ಕಿಂತ ಮಿಗಿಲಾಗಿ ಕಾಶ್ಮೀರ 80ರ ದಶಕದ ಅಂತ್ಯದಿಂದ ಕಾಶ್ಮೀರದಲ್ಲಿ ಭಯೋತ್ಪಾದನೆ ತುತ್ತತುದಿಯಲ್ಲಿತ್ತು. ಅಲ್ಲಿ ಪ್ರಜಾಪ್ರಭುತ್ವದ ಉಸಿರು ನಿಂತು ಹೋಗಿತು. ಆದರೆ ವರ್ಷಗಳ ನಂತರ ಕಾಶ್ಮೀರದಲ್ಲಿ ಮತ್ತೆ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸುವ ರಿಸ್ಕ್ ತಗೊಂಡವರು ಇದೇ ಮಣ್ಣಿನ ಮಗ. ಆದರೆ ರಾಜಕೀಯ ಯಾರಿಗೂ ಆಪ್ತವಲ್ಲ. ಒಬ್ಬ ಸೂತ್ರದ ಬೊಂಬೆ ಮಾಡಬಾರದ ಕೆಲಸಗಳನ್ನು ಗೌಡರು ಮಾಡಲು ಶುರು ಮಾಡಿದರು. ಅವರು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಂಡರು. ಭ್ರಷ್ಟಾಚಾರದ ವಿರುದ್ಧ ತನಿಖಾ ಸಂಸ್ಥೆಗಳಿಗೆ ಮುಕ್ತ ಅವಕಾಶ ನೀಡಿದರು. ಇದು ಅವರ ಮಿತ್ರಪಕ್ಷಗಳಿಗೆ ಮತ್ತು ಬೆಂಬಲ ನೀಡುತ್ತಿದ್ದ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಯಿತು. ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಸೀತಾರಾಮ್ ಕೇಸರಿಗೆ ಈ ದುರ್ಬಲ ಪ್ರಧಾನಿ ತಮಗೆ ಕಂಟಕವಾಗುತ್ತಿದ್ದಾರೆ ಎಂದು ಅನ್ನಿಸತೊಡಗಿತು. ಕೇಸರಿ ಒತ್ತಡ ಹೇರಲು ಶುರು ಮಾಡಿದರು. ನಮ್ಮ ಮಾತು ಕೇಳಿ, ಇಲ್ಲದಿದ್ದರೆ ಬೆಂಬಲ ವಾಪಸ್ ಪಡೆಯುತ್ತೇವೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿದರು. ನಿಮ್ಮ ಅಥವಾ ನನ್ನ ಜಾಗದಲ್ಲಿ ಅಧಿಕಾರದ ರುಚಿ ಕಂಡ ಬೇರೆ ಯಾರೇ ಇದ್ದರೂ ಏನು ಮಾಡುತ್ತಿದ್ದರು? ಬಹುಶಃ ಶರಣಾಗುತ್ತಿದ್ದರು, ಒಪ್ಪಂದ ಮಾಡಿಕೊಳ್ಳುತ್ತಿದ್ದರು. ಆದರೆ ಹರದನಹಳ್ಳಿಯ ರೈತ ಬೇರೆಯದೇ ಮಣ್ಣಿನಿಂದ ಮಾಡಲ್ಪಟ್ಟಿದ್ದರು. ದೇವೇಗೌಡರು ಅಧಿಕಾರ ಕಳೆದುಕೊಳ್ಳಲು ಸಿದ್ಧರಾದರು, ಕುರ್ಚಿ ಬಿಡಲು ಸಿದ್ಧರಾದರು. ಆದರೆ ದೆಹಲಿಯ ಆ ಅಹಂಕಾರಿ ನಾಯಕರ ಮುಂದೆ ಮಂಡಿಯಿರಲಿಲ್ಲ. ಏಪ್ರಿಲ್ 1997ರಲ್ಲಿ ಕೇವಲ 11 ತಿಂಗಳ ನಂತರ ಅವರ ಸರ್ಕಾರ ಪತನವಾಯಿತು. ಈಗ ಅಸಲಿ ಸತ್ಯ ಕೇಳಿ. ಇಂದು ನಾವು 1996ರಿಂದ 97ರ ಕಾಲಘಟ್ಟವನ್ನು ನೋಡುವಾಗ ಮೈತ್ರಿ ರಾಜಕೀಯವನ್ನು ನೋಡಿ ಅಪಹಾಸ್ಯ ಮಾಡುತ್ತೇವೆ. ಸಂಸತ್ತಿನಲ್ಲಿ ತಮ್ಮ ಕೊನೆಯ ಭಾಷಣದಲ್ಲಿ ಅವರು ಮುರಿದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಹೇಳಿದ ಮಾತು ಎಲ್ಲರನ್ನೂ ಮೌನವಾಗಿಸಿತು. ಅವರು ಹೇಳಿದ್ದರು, ನಾನು ಈ ಕುರ್ಚಿಯಿಂದ ಹೋಗುತ್ತಿರಬಹುದು, ಆದರೆ ನಾನು ಈ ದೇಶದ ಮಣ್ಣಿಗೆ ಸೇರಿದವನು. ಮತ್ತೆ ನನ್ನ ಮಣ್ಣಿಗೆ ಮರಳುತ್ತೇನೆ. ನಮಗೆ 13 ದಿನ ಮತ್ತು 11 ತಿಂಗಳ ಸರ್ಕಾರಗಳಷ್ಟೇ ನೆನಪಿರುತ್ತವೆ. ಆದರೆ ದೇವೇಗೌಡರು ಕೇವಲ ಒಬ್ಬ ಆಕಸ್ಮಿಕ ಅಥವಾ ದುರ್ಬಲ ಪ್ರಧಾನಿಯಾಗಿರಲಿಲ್ಲ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಅದು ಭಾರತೀಯ ಪ್ರಜಾಪ್ರಭುತ್ವದ ಒಂದು ಅದ್ಭುತ ಪ್ರಯೋಗವಾಗಿತ್ತು. ದೆಹಲಿಯ ಪವರ್ ಕ್ಲಬ್ನ ಬಾಗಿಲು ಮುರಿದು ದಕ್ಷಿಣ ಭಾರತದ ಒಬ್ಬ ರೈತನನ್ನು ದೇಶದ ಅತ್ಯುನ್ನತ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ಸಮಯವದು. ಅವರಿಗೆ ಹಿಂದಿ ಪಾಂಡಿತ್ಯವಿರಲಿಲ್ಲ, ಇಂಗ್ಲಿಷ್ ಪಾಂಡಿತ್ಯವೂ ಇರಲಿಲ್ಲ. ಆದರೆ ಅವರಿಗೆ ಭಾರತದ ಸಾಮಾನ್ಯ ಜನರ ಭಾಷೆ ತಿಳಿದಿತ್ತು. ಇತಿಹಾಸವನ್ನು ಯಾವಾಗಲೂ ಗೆದ್ದವರು ಮತ್ತು ಶಕ್ತಿಶಾಲಿಗಳೇ ಬರೆಯುತ್ತಾರೆ. ಶಬ್ದ ಮಾಡದೆ ಕೆಲಸ ಮಾಡುವವರನ್ನು ಇತಿಹಾಸ ಮರೆತು ಬಿಡುತ್ತದೆ. ದೇವೇಗೌಡರು ಆ ಬಿರುಗಾಳಿಯ ಸಮಯದಲ್ಲಿ ಮುಳುಗುತ್ತಿದ್ದ ಹಡಗನ್ನು ದಡ ಸೇರಿಸಿದ ನಾಯಕನಂತಿದ್ದರು. ರಾಜಕೀಯ ಅಧಿಕಾರವು 5 ವರ್ಷ ಮಾತ್ರ ಇರಬಹುದು, ಆದರೆ ರೈತನ ಶ್ರಮ ದೇಶವನ್ನು ಪೀಳಿಗೆಗಳವರೆಗೆ ಬದುಕಿಸುತ್ತದೆ. ನಗರಗಳು ಬೆಳೆಯಬಹುದು, ತಂತ್ರಜ್ಞಾನ ಬದಲಾಗಬಹುದು, ಸರ್ಕಾರಗಳು ಬದಲಾಗಬಹುದು, ಆದರೆ ಹೊಲದಲ್ಲಿ ರೈತನ ಕಾಲು ನಿಲ್ಲುವವರೆಗೆ ಭಾರತ ಬಲವಾಗಿಯೇ ಇರುತ್ತದೆ. ರೈತನ ಕೈಯಲ್ಲಿ ಕೇವಲ ಬೆಳೆಯಿಲ್ಲ, ಈ ದೇಶದ ಭವಿಷ್ಯವೇ ಇದೆ.